ಇವತ್ತಿನ ದಿವಸ ಕೊಟಬಾಗಿ ಏತ ನೀರಾವರಿ ಹೋರಾಟ 9ನೇ ಪಾದಾರ್ಪಣೆ ಮುಂದುವರೆದೈತಿ. ಈ ಹೋರಾಟಕ್ಕೆ ನಮ್ಮ ಕಬ್ಬು ರದ್ದಾಗಳು ಬಂದರು, ಅಪ್ಪಗಳ ನಮ್ಮ ಮಾಜಿ MLAಗಳು ಸಚಿವರು ಬಂದರು. ಆದರೆ ಈಗ ಏನಾಗೈತಿ ರೀ, ಮಂದಿಗೆಲ್ಲ ಈಗ 10-12 ವರ್ಷ ಆದ್ರೂ ಈ ಕಾವಿಗೆ ಒಟ್ಟ ನೀರು ಮುಂದಿನವ್ರಿಗೆ ಒಟ್ಟ ಹೋಗಣ್ಣ ರೀ. ಅವ್ರಿಗೆ ಏನಾಗೈತಿ ರೀ, ಈಗ ನನಗೆ ಅನಿಸಿಕೆ ಮಟ್ಟಿಗೆ ರೀ 1 ಲಕ್ಷ ಜನದ ಇದು ಪ್ರಾಬ್ಲಮ್ ಐತಿ ರೀ. 1 ಲಕ್ಷ ಜನ ಪ್ರಾಬ್ಲಮ್ ಇದ್ದರೆ ರೀ, ಇಲ್ಲಿ ತನಕ ಬೊಮ್ಮಲಾಡ್ದವ್ರಿಗೆ ತೀರಾಣಿಕೆ ಯಾವಾಗೂ ಈ ಕೆನಾಲ್ ಬಂದಾಗಿಂದ ಎಂದೂ ನೀರು ಹೋಗಿದ್ದಿಲ್ಲ. 24 ತಾಸಿನಾಗ ಅಹೋರಾತ್ರಿ ಇಲ್ಲಿ ಧರಣಿ ಕೊತ್ತ ಈ ನಮ್ಮ ಭಾರತೀಯ ಕಿಸಾನ್ ಸಂಘದ ಅಧ್ಯಕ್ಷರ 24 ತಾಸದಾಗ 2 ಮೋಟ್ರದಾಗ ಟಿಲ್ಯಾಂಡ್ಗೆ ನೀರು ಬಿಟ್ರು. ಆದ್ರೆ ಟಿಲ್ಯಾಂಡ್ ನೀರು ಮುಡಿಸರು ಅಲ್ಲಿಂದ ಈಗ 7-8 ಸ್ಟಾರ್ಟ್ ಆಗೈತೆ. ಇನ್ನು ಮುಂದೆ ಏನು ಹೇಳೋದಂದ್ರೆ 7-8 ಬೆಳಕೂಡು ಹಾಳಾಗಲಿ, ನಾಗರಮುನ್ನೋಳಿ ಹಾಳಾಗಲಿ, ಕೆಂಚನಟ್ಟಿ ಕೆರೆ ಆಗಲಿ, ಇವು ನಾವು ಶಾಶ್ವತ ಪರಿಹಾರ ಆಗೋಸ್ತಕ ಇಲ್ಲಿ ಅಧಿಕಾರಿಗಳು ಬಂದು ನಮಗೆ ಆದೇಶದ ಪ್ರಕಾರ ಶಾಶ್ವತ ಪರಿಹಾರ ಕೊಟ್ಟು ಹೋಗೋ ತನಕ ನಾವು ತಾಯಂದಿರಾಗಲಿ ರೈತರಾಗಲಿ ಯಾರೂ ಇಲ್ಲದ ಎದ್ದೇಳೋದು ಒಂದು ಪ್ರಶ್ನೆ ಇಲ್ಲ. ಮತ್ತು ಈಗ ಒಂದು ವಿಷಯ ಹೇಳ್ತಾನೆ ನಿಮ್ಗೆ, ನನಗೂ ಒಂದು 75 ವಯಸ್ಸು ಐತೆ. 75-80 ವಯಸ್ಸಾಗಿ ಇಲ್ಲಿ ಹಿರಿಯರು ಬಂದಾರ್ರಿ. ಇಲ್ಲಿ ನಮ್ಮ ಅಜ್ಜಗಳಿಗೂ ಗೊತ್ತೈತಿ ರೀ, ನಮ್ಮ MLA ಅವ್ರಿಗೂ ಗೊತ್ತೈತಿ ರೀ. ಆದರೆ ದಯಮಾಡಿ ಈಗ ಇದಕ್ಕೆ ನಾವೊಂದು 100 ಮಂದಿ ಅದೇವಂದ್ರೆ ಇದು ಹೋರಾಟ ಶಾಂತಿಯುತ ಹೋರಾಟ ನಡೆದೈತೆ. ನಾವೇನು ಯಾವ ರಸ್ತೆ ತಡೆದ ಕೇಸ ನಾವು ಹೋರಾಟ ಮಾಡೋಂಗಿಲ್ಲ. ರಸ್ತೆ ತಡೆದ ಹೋರಾಟ ನಾವು ಮಾಡ್ತಿದ್ವಿ ಅಂದ್ರೆ DC ಅವ್ರು ಬರ್ತಾರೆ. DC ಅವ್ರಿಗೆ ಮನವಿ ಕೊಟ್ಟೆ ಇದನ್ನು ನಾವು ಹಿಡ್ದೇವೆ. ಎಲ್ಲಿ ಯಾವ್ಲಿ ಏನು ಕೊಡ್ಬೇಕು ಅನ್ನೋದು ನಮ್ಮ ಅಧ್ಯಕ್ಷರೆಲ್ಲ ಕೊಟ್ಟಿದ್ದಾರೆ. ಇನ್ನು ಏನಾಯ್ತು ನೋಡು, ಈಗ ನಾವು ಏನು ಇದು 18 ಇವು ನಮ್ಗೆ 8 ಟಿಲ್ಯಾಂಡ್ ಅದ ನೋಡು. ಒಂದೊಂದು ಟಿಲ್ಯಾಂಡ್ದಿಂದ 9ನೇ ಟಿಲ್ಯಾಂಡ್ ಬೇಡ್ರಿ ಟಿಲ್ಯಾಂಡ್. ಈಗ 9 ಏನು ಹಿಂದೆ ಗೇಟ್ ನಾವು D1 D2 D3 D4 8 ಗೇಟ್ ತಕ್ಕ ಒಂದೊಂದು ಗೇಟಿಗೆ ನೀವು ಭಾಳ ಅಂದ್ರೆ ಒಂದೊಂದು 50-50 ಮಂದಿ ಬರ್ರಿ, 400 ಮಂದಿ ಈ ಸಂಘಟನೆಗೆ ನಾವು ಹೋರಾಡಿ ಇಲ್ಲಿ ನೀವೇನೋ ರೊಕ್ಕ ಕೊಡಬೇಡ್ರಿ, ಯಾರು ಏನು ನೀವು ಅನ್ನ ದಾಸೋಹ ಕೊಡಬೇಡ್ರಿ. ಅನ್ನ ದಾಸೋಹ ತಮ್ಮ ಭಕ್ತಿಲೆ ಕೊಟ್ಟು ನಡೆಸಿದಾರೆ. ಆದರೆ ಇನ್ನು ಏನೈತಿ, ನಾಳೆ ಎಲ್ಲ ಗೇಟ್ದಾರಿಗೆ ಒಂದು ನನ್ನ ಕಳಕಳಿ ವಿನಂತಿ, ಎಲ್ಲರೂ ತಮಗೆ ನೀರು ಬರಾನಿಲ್ಲ ಅಂತೇಳಿ ಹಂಗೆ ಮನ್ಯಾಗ ಕೊಂಡಾಕ್ ಹೋಗ್ಬೇಡ್ರಿ. ಎಲ್ಲರೂ ಬರ್ರಿ, ಎಲ್ಲರಿಗೂ ನೋಡ್ರಿ ನೀರು ಮುಡ್ಸೋಂಗ ವ್ಯವಸ್ಥೆ ನಮ್ಮ ಬಮರಾಡ ಡೂನಾಡ್ ಹೋಗೈತಿ. ಇದನ್ನು ನೀವು ತೈಲಾಗ ಹಾಕೊಂಡ್ ಕೆಸ ನೀವು ಯಾರು ರೈತರು ಕೊಂಡಾಕ್ ಹೋಗ್ಬೇಡ್ರಿ. ಇದಕ್ಕೆ ನಮ್ಗೆ ಬೆನ್ನೆಲುಬಾಗಿ ನಮ್ಮ ಮಾಜಿ ಸಚಿವರು ಶಶಿಕಾಂತ್ ನಾಯ್ಕ ಅವರು ಅದಕ್ಕೆ ಬೆನ್ನು ಹಚ್ಚಿದಾರು, ಅಜ್ಜಗಳು ಬೆನ್ನು ಹಚ್ಚಿದಾರು. ಇದಕ್ಕೆ ನಾವು ಏನು ಮುಂದಿನ ಕ್ರಮ ಮಾಡಬೇಕು ಅನ್ನೋದು ನಾವು ತಗೋತೇವ್ರಿ. ಎಷ್ಟು ಹೇಳಿ ನಮ್ಗೆ ಗೊತ್ತಾನೆ. ಡಾಕ್ಟರ್